ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ ಸರ್? ನಮ್ಮ ಹಕ್ಕಿನ ಬಗ್ಗೆ ಕೇಳ್ತಾ ಇದ್ರೆ ನೀವು ಸಾಯಿಸೋದಕ್ಕೆ ತಯಾರಾಗಿದ್ದೀರಾ ಅಲ್ವಾ? 6 5 ಹೊಡಿರಿ ಗುಂಡು, ಸಾಯಿಸ್ಬಿಡಿ ನಮ್ಮನ್ನ. ಅಲ್ಲ, ಏನ್ಸೋ ಕಷ್ಟ ಇಟ್ಕೊಳ್ಳೇಬೇಡಿ, ಹಾಗೆ ಸಾಯಿಸ್ಬಿಡಿ. ಹೇಗಿದ್ರು ಬಡವ್ರ ಜೀವಕ್ಕೆ ಎಲ್ ಬೆಲೆ ಇದೆ ಇಲ್ಲಿ. ಮುಂಚೆ ಕೆಳವರ್ಗದವ್ರು ಅಂತ ದೂರ ಇಡ್ತಿದ್ರಿ, ಈಗ ಬ್ರಿಟಿಷ್ನವರು ದೂರ ಇಡ್ತಿದ್ದಾರೆ. ಸಾಯಿಸ್ಬಿಡಿ. ಹಾ ಹೊಡಿರಿ ಗುಂಡು. ನಾವೆಲ್ಲರೂ ಇಲ್ಲಿ ಶಾಂತಿಯುತವಾಗಿ ಬಂದಿರೋದು. ನಮ್ ಮಾತ್ ನಂಬಿ ಗುಂಡ್ ಹೊಡೆದ್ರು ನಾವ್ ಹಿಂದೆ ಹೋಗೋರಲ್ಲ. ಒಳ್ಳೆ ಸುದ್ದಿಗೆ ಕಾಯ್ತಾ ಇದ್ದೀನಿ ನಾನು. ಈ ಸಲ ಭೀಮನ ಹೆಣ ಬಿತ್ತು ಅಂದ್ರೆ ನಾವು ಹಬ್ಬ ಮಾಡೋಣ. ಹಾಗೆ ಯಾವತ್ತೂ ಆಗಲ್ಲ, ಆಗೋದಿಕ್ಕೆ ಸಾಧ್ಯನೂ ಇಲ್ಲ. ಆಗುತ್ತೆ, ಖಂಡಿತ ಆಗುತ್ತೆ. ಲೇ, ನೀನು ಅದೇ ನಿನ್ನ ನಾಯಕ ಭೀಮರಾವ್ಗೆ ಸಂತಾಪ ಸೂಚಿಸೋದಿಕ್ಕೆ ಸಿದ್ಧವಾಗಿರು. ಇಷ್ಟೊತ್ತಿಗೆ ನನ್ನ ಮಗ ಮಹಿಪಾಲ ಅವನ್ ಗುರಿ ಮುಟ್ಟಿರ್ತಾನೆ. ಇನ್ನೇನಿದ್ರು ಸುದ್ದಿಗೋಸ್ಕರ ಕಾಯೋದಷ್ಟೇ. ಹೊಡಿರಿ ಗುಂಡು. ಹೊಡಿರಿ ಗುಂಡು. 4 3 ಸರಿ ಆಯ್ತು, ನೀವ್ ನಿಮ್ ಕೆಲ್ಸನ ಮಾಡಿ, ನಾವ್ ನಮ್ ಕೆಲ್ಸನ ಮಾಡ್ತೀವಿ. ಜೈ ಸ್ವಾಭಿಮಾನ, 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 ಜೈ ಸ್ವಾಭಿಮಾನ. ಫೈರ್! ಹ್ಯಾಂಡ್ಸ್ ಅಪ್! ಎಲ್ರೂ ನಿಮ್ಮ ಬಂದೂಕುಗಳನ್ನ ಕೆಳಗಿಳಿಸಿ. ಸಾಹೇಬ್ರೆ, ನಿಮಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ಧನ್ಯವಾದ ಯಾಕೆ? ಕಾರಣ ಒಂದೇ ಸರ್, ಇವತ್ ನೀವು ನ್ಯಾಯ ಅನ್ನೋದನ್ನ ಗುಂಡು ಹೊಡಿಸ್ಕೊಂಡು ಸಾಯೋದ್ರಿಂದ ತಪ್ಪಿಸಿದ್ರೆ. ಭೀಮರಾವ್, ನಿನ್ ಬಗ್ಗೆ ಏನ್ ಕೇಳಿದ್ನೋ ಸತ್ಯ ಅನಿಸ್ತಾ ಇದೆ. ಏನ್ ಕೇಳಿದ್ರಿ ನೀವು? ಗವರ್ನರ್ ಸಾಹೇಬ್ರು ಹೇಳಿದ್ರು ಭೀಮರಾವ್ ವಿಭಿನ್ನ ಅಂತ. ನೀನ್ ವಿಭಿನ್ನ ಕೂಡ. ಅದಕ್ಕೆ ನಿಮ್ಗಳ ಜೀವ ಉಳಿಸ್ದೆ ಅಂತ ಧನ್ಯವಾದ ಹೇಳ್ದೆ, ಬದಲಾಗಿ ನ್ಯಾಯನ್ ಕಾಪಾಡ್ದಕ್ಕೆ ಧನ್ಯವಾದ ಹೇಳ್ತಿದ್ಯಾ? ನನ್ನನ್ನ ಗವರ್ನರ್ ಸಾಹೇಬ್ರೆ ನೀನ್ ಸಹಾಯಕ್ಕೆ ಕಳಿಸಿದ್ದಾರೆ. ನೋಡಿ ಸಾಹೇಬ್ರೆ, ನಮ್ದು ಬರೀ 2 ಬೇಡಿಕೆ ಇರೋದು. ಹಾ, ನಮಗ್ ವಿಷಯ ಬಂದಿದೆ. ಇನ್ಸ್ಪೆಕ್ಟರ್, ನೀನ್ ಮೂರ್ತಿನ ಹುಡ್ಕೊಂಡು ಇಲ್ಲಿ ಕರ್ಕೊಂಡ್ ಬಾ. ಅಲ್ಲಿವರೆಗೂ ನಾವಿಲ್ಲೇ ಕಾಯ್ತಿರ್ತೀವಿ. ಸರ್, ಅಷ್ಟು ಬೇಗ ಹೇಗಾಗುತ್ತೆ? ನಾನು ಹೇಳಿದ್ದಷ್ಟೇ ಮಾಡ್ಬೇಕು ನೀನು, ಇಲ್ಲ ಅಂದ್ರೆ ನಿನ್ ಕೆಲಸ ಹೋಗುತ್ತೆ. ಆಗ್ಲಿ ಸರ್, ನಡೀರಿ.
ಅವ್ರು ಇಲ್ಲಿಗೆ ಬರೋವರೆಗೂ ಇಲ್ಲೇ ನಿಂತಿರ್ಬೇಕು ನೀನು, ಇಲ್ಲ ಗುಂಡಾರ್ಸ್ಬೇಕಾಗುತ್ತೆ. ಅಲ್ಲಿ ಆ ಮಹಿಪಾಲ ಏನ್ ಮಾಡಿದ್ನೋ, ಗುಂಡು ಹೊಡೆದ್ನೋ ಇಲ್ವೋ, ಒಂದ್ಸಲ ಕಿವಿಗೆ ಸುದ್ದಿ ಬಿದ್ರೆ ಸಾಕು. ಅಂತ ಸುದ್ದಿ ಯಾವತ್ತಿಗೂ ಕೇಳಲ್ಲ. ಇಲ್ಲ, ಮಹಿಪಾಲ್ ಗುಂಡೊಡಿಯೋಕ್ಕೂ ಮುಂಚೆನೆ ಅರೆಸ್ಟ್ ಆಗಿದ್ದಾನೆ. ಮಹಿಪಾಲ ಅರೆಸ್ಟ್ ಆಗ್ಬಿಟ್ನ? ಅದೆಂಗ ಅರೆಸ್ಟ್ ಮಾಡ್ತೀರಾ ಅವನ್ನ? ನೀವೇನ್ ಮಾಡ್ತಿದ್ರಿ ಅಲ್ಲಿ? ನಾವೇನು ಮಾಡೋ ಥರ ಇರಲಿಲ್ಲ. ಸದ್ಯಕ್ಕೆ ನೀವು ಮೂರ್ತಿನ ಬಿಟ್ಟು ಕಳಿಸಿ, ಇಲ್ಲ ಅಂದ್ರೆ ನಿಮ್ಮನ್ನು ಬಂಧಿಸ್ಬೇಕಾಗತ್ತೆ. ಇನ್ಸ್ಪೆಕ್ಟರ್, ಪ್ರಜ್ಞೆ ಇದೆಯಾ ನಿಂಗೆ? ತಲೆ ನೆಟ್ಗಿದೆಯಾ ತಾನೆ? ಅಲ್ಲಿ ನನ್ನ ಮಗ ಮಹಿಪಾಲನ ಅರೆಸ್ಟ್ ಮಾಡಿದ್ದಾರೆ, ಈಗ ನನ್ಗೆ ಹೇಳ್ತಿದ್ಯಾ ಮೂರ್ತಿನ ಬಿಟ್ಬಿಡು ಅಂತ? ಹುಚ್ಚನ್ ತರ ಕಾಣಿಸ್ತಿದ್ದೀನ ನಾನು? ನಾನು ಅರ್ಥ ಮಾಡ್ಕೊಳ್ಬಲ್ಲೆ ಮೇಘನಾಥ್ ಅವ್ರೆ, ಸದ್ಯಕ್ಕೆ ಮೂರ್ತಿನ ಬಿಟ್ಟು ಕಳಿಸಿ, ಇಲ್ಲ ಅಂದ್ರೆ ನಿಮ್ಗೆ ತೊಂದ್ರೆ. ಪರಿಸ್ಥಿತಿ ಕೈ ಮೀರಿ ಹೋಗಿದೆ. ಒಂದ್ ಕೆಲಸ ಮಾಡು, ಹೋಗಿ ಹೇಳಿ ಮೂರ್ತಿ ಸಿಕ್ಲಿಲ್ಲ ಅಂತ. ಅರ್ಥ ಮಾಡ್ಕೊಳ್ಳಿ ಮೇಘನಾಥ್ ಅವ್ರೆ, ನನ್ನ ಕೆಲ್ಸಕ್ಕೆ ಕೂತ್ ಬಂದಿದೆ. ಏನ್ ಕೆಲ್ಸ ಅಂತ ಬಡ್ಕೋತಿದ್ಯಾ ನೀನು? ಎಷ್ಟ್ ಸಂಪಾದನೆ ಮಾಡ್ತೀಯ ಆ ಕೆಲ್ಸದಿಂದ ನೀನು? ಇನ್ಸ್ಪೆಕ್ಟ್ರೇ, ಜಾತಿ ದೊಡ್ಡದ, ನಿನ್ ಕೆಲ್ಸ ದೊಡ್ಡದ? ಹೌದು ಇನ್ಸ್ಪೆಕ್ಟ್ರೆ, ಜಾತಿನೇ ಮುಖ್ಯ ಅನ್ನಿ, ಮತ್ತೆ ಕೆಲಸ ಇರ್ಲಿ ಬಿಡಿ. ಅದೆಲ್ಲ ಏನೋ ಸರಿ ಮೇಘನಾಥ್ ಅವ್ರೆ, ಆದ್ರೆ ನನಗೂ ಹೆಂಡತಿ ಮಕ್ಳಿದ್ದಾರೆ. ನನಗೆ ಕೆಲಸ ಹೋದ್ರೆ ಈ ನಮ್ಮ ಜಾತಿ ನನಗೆ ಊಟ ಹಾಕಲ್ಲ, ಬೀದಿಗೆ ಬರ್ಬೇಕಾಗತ್ತೆ. ಮತ್ತೆ ಇದ್ರ ಬಗ್ಗೆನೆ ಭೀಮಣ್ಣ ಹೋರಾಟ ಮಾಡ್ತಿರೋದು. ಬೀದಿಗೆ ಬೀಳ್ತೀರಾ ಅಂತ ನೀವು ಇಷ್ಟೊಂದು ಭಯ ಪಡ್ತಿದ್ದೀರಲ್ಲ, ನಮ್ಮಂತ ಬೀದಿಲಿರೋರ ಬಗ್ಗೆ ಯಾವತ್ತಾದ್ರೂ ಯೋಚನೆ ಆದ್ರೂ ಮಾಡಿದೀರಾ? ಆಲಸ್ಯದಿಂದ ನಾವು ಬೀದಿಗೆ ಬಿದ್ರೆ ಅದು ಬೇರೆ ವಿಷಯ. ಅದೇ ಕಾರಣ ಇಲ್ಲದೆ ನಾವು ಬೀದಿಗೇನಾದ್ರೂ ಬಿದ್ರೆ ಅದು ಅನ್ಯಾಯ ಅಲ್ವಾ? ಏಯ್ ಮುಚ್ಚ ಬಾಯಿ, ಊರೆಲ್ಲ ಮಾತಾಡ್ಬೇಡ. ನೀವು ಸ್ವಲ್ಪ ಸುಮ್ನಿರಿ. ನೀವು ನ್ಯೂಸ್ ಪೇಪರ್ ನಡ್ಸೋರು, ಯಾರ ಮಾತನ್ನು ಕೇಳೋದಿಲ್ಲ. ನೋಡಿ ಇನ್ಸ್ಪೆಕ್ಟ್ರೆ, ನೀವೇನ್ ಮಾಡ್ಬೇಕು ನೀವು ಯೋಚನೆ ಮಾಡಿ. ಈಗ ನಾನ್ ಮೂರ್ತಿನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮ್ಯಾನೇಜರ್ ಸರ್, ಇವನ್ನ ಕರ್ಕೊಂಡು ಹೋಗಿ ಕಟ್ಬಿಚ್ಚಿ. ನಡ್ರಿ. ನೀವು ಕರ್ಕೊಂಡು ಹೋಗೋ ಆಗಿಲ್ಲ. ಇನ್ಸ್ಪೆಕ್ಟ್ರೇ, ಅಡ್ಡ ಬರಬೇಡಿ. ದಾರಿ ಬಿಡಲ್ಲ ನಾನು. ಇನ್ಸ್ಪೆಕ್ಟರ್, ನೀನ್ ನನ್ ತಡಿತ್ಯಾ? ಮೇಘನಾಥ್ನ ಆಗ್ಲೇ ಮರ್ತೋಯ್ತಾ? ನಿನ್ಗೆ ಯಾವಾಗ ಏನೇ ಬೇಕಾದ್ರೂ ನಾನ್ ಸಹಾಯ ಮಾಡೋದು ನಿನ್ಗೆ. ಈಗ ಅಷ್ಟು ದೊಡ್ಡವನಾಗ್ಬಿಟ್ಟಿದ್ಯಾ ನನ್ನ ತಡೆಯುವಷ್ಟು? ಇನ್ಸ್ಪೆಕ್ಟರ್, ಒಳ್ಳೆ ಮಾತಿಂದ ಹೇಳ್ತಿದ್ದೀನಿ, ನನ್ನ ದಾರಿಗೆ ಅಡ್ಡ ಬರಬೇಡ. ನನ್ಗೇನಾದ್ರೂ ತಲೆ ಕೆಡ್ತು ಅಂದ್ರೆ ಆ ಕೀಳ್ ಜಾತಿಯವ್ರನ್ನ ಹೇಗ್ ಲೆಕ್ಕಕ್ಕೆ ಇಟ್ಕೊಂಡಿಲ್ವೋ, ನಿನ್ನನ್ನು ಅದೇ ತರ ಇಟ್ಕೋತೀನಿ. ದಾರಿ ಬಿಡು. ಜಾಸ್ತಿ ಮಾತಾಡ್ಬೇಡಿ ಮೇಘನಾಥ್ ಅವ್ರೆ, ಇಲ್ಲ ಅಂದ್ರೆ ಶೂಟ್ ಮಾಡ್ಬೇಕಾಗತ್ತೆ. ಗನ್ ಸಿದ್ಧ ಮಾಡ್ಕೊಳ್ರಿ. ತಲೆ ಕೆಟ್ಟಿದ್ಯಾ ನಿನ್ಗೆ? ಕೊನೆ ಸಲ ಹೇಳ್ತಾ ಇದ್ದೀನಿ, ಬನ್ನಿ. ಹೊಡಿ ಗುಂಡು, ಹೊಡಿ ಆ ಗುಂಡು. ಹೊಡಿರೋ ಗುಂಡು. ಇನ್ನೂ ಮೂರ್ತಿ ಬಂದಿಲ್ವಲ್ಲ? ಏನು ಹೆಚ್ಚು ಕಮ್ಮಿ ಆಗಿಲ್ದಿದ್ರೆ ಸಾಕು. ನೀವೆಲ್ಲ ಇರ್ಬೇಕಾದ್ರೆ ನನ್ಗೇನು ಆಗಲ್ಲ ಬಿಡಿ. ಮೇಘನಾಥ್ ಅವರೇ, ಮ್ಯಾನೇಜರ್ ಸಾಹೇಬ್ರೆ, ನೀವಿಬ್ರು ಓಡೋಗಿ, ಮುಂದಿನ ನಾನು ನೋಡ್ಕೋತೀನಿ. ನಿಮ್ಮ ಮಗ ಅರೆಸ್ಟ್ ಆಗಿದ್ದಾನೆ, ನೀವು ಯಾಕೆ ಜೈಲ್ ಸೇರ್ತೀರಾ? ಸರಿಯಾಗಿ ಹೇಳ್ತಿದ್ದಾರೆ. ಸಮಯಕ್ಕೆ ತಕ್ಕಂಗೆ ನಾವು ಜಾರ್ಕೋಬೇಕಿರೋದು.
ಬುದ್ಧಿವಂತಿಕೆ. ಅಮ್ಮ, ನಿನ್ಗೇನೂ ಆಗಿಲ್ಲ ಅಲ್ವಾ ಮೂರ್ತಿ? ಹಾ ಭೀಮಣ್ಣ. ಮೂರ್ತಿ, ನಿನ್ನನ್ನು ಅಪಹರಣ ಮಾಡಿದ್ಯಾರು? ಮೇಘನಾಥ್ ಅವರು ಮತ್ತೆ ಮ್ಯಾನೇಜರ್ ಅವರು. ಇನ್ಸ್ಪೆಕ್ಟರ್ ಸಾಹೇಬ್ರು ಹೇಳಿದ್ರು ಮೂರ್ತಿನ ಇಲ್ಲಿಂದ ಕರ್ಕೊಂಡು ಹೋಗ್ತೇನೆ, ಉಳಿದಿದ್ದೆಲ್ಲ ಆಮೇಲೆ ಮಾತಾಡೋಣ ಅಂತ. ಸರಿ, ಇವ್ನು ಹೇಳ್ತಿರೋದು ನಿಜಾನೇ ಇರ್ಬೋದು, ಆದ್ರೆ ನಮ್ಮ ಹತ್ರ ಸಾಕ್ಷಿ ಇಲ್ಲ. ಮತ್ತೆ ಮೇಘನಾಥ್ ಅವ್ರ ಮೇಲೆ ಇವ್ರಿಗೆ ಹಳೆ ದ್ವೇಷ ಇದೆ, ಅದಕ್ಕೆ ಅವ್ರ ಹೆಸರು ಹೇಳ್ತಿದ್ದಾರೆ. ಇಲ್ಲ, ಇವರು ಸುಳ್ಳು ಹೇಳ್ತಿದ್ದಾರೆ. ಸಾಕ್ಷಿ ಬೇಕಿದ್ರೆ ಆಮೇಲೆ ಹೊಡ್ಕೋಬಹುದು, ಆದ್ರೆ ಸದ್ಯಕ್ಕೆ ಮೂರ್ತಿ ಹೇಳ್ತಾ ಇರೋದೇ ಸತ್ಯ ಅಲ್ವಾ? ಸಾಹೇಬ್ರೆ, ಈ ನಿಮ್ಮ ಉಪಕಾರಕ್ಕೆ ನಮ್ಮ ಎಲ್ಲರ ಕಡೆಯಿಂದ ಅನಂತ ಧನ್ಯವಾದಗಳು. ಇನ್ಸ್ಪೆಕ್ಟರ್, ತನಿಖೆ ನಡೆಸು. ಮೇಘನಾಥ್ ಅಲ್ಲದೆ ಹೋದ್ರೆ ಮೂರ್ತಿನ ಇನ್ಯಾರು ಅಪಹರಣ ಮಾಡೋದಿಕ್ಕೆ ಸಾಧ್ಯ? ಪೂರ್ತಿ ರಿಪೋರ್ಟ್ ನನ್ನ ಟೇಬಲ್ ಮೇಲೆ ಇರಬೇಕು. ಮತ್ತೆ ಭೀಮಂಗೆ ಕೆಲಸ ಸಿಗಬೇಕು. ಭೀಮ್ರಾವ್, ಕೆಲಸದಲ್ಲಿ ನಿನಗೆ ಮತ್ತೇನಾದರೂ ತೊಂದರೆ ಆದರೂ ಇನ್ಸ್ಪೆಕ್ಟರ್ ಹತ್ರ ಹೇಳು. ಅವ್ರು ನಿನ್ನ ಸಮಸ್ಯೆಗೆ ಖಂಡಿತ ಪರಿಹಾರ ಕೊಡ್ತಾರೆ. ಜೈ ಸ್ವಾಭಿಮಾನ! ಜೈ ಸ್ವಾಭಿಮಾನ! ಜೈ ಸ್ವಾಭಿಮಾನ! ಜೈ ಸ್ವಾಭಿಮಾನ! ಜೈ ಸ್ವಾಭಿಮಾನ! ಜೈ ಸ್ವಾಭಿಮಾನ! ಭೀಮ್ರಾವ್, ನನ್ನ ಮಗ ಮಹಿಪಾಲ್ನ ಅರೆಸ್ಟ್ ಮಾಡಿಸಿ ನೀನ್ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನಿನ್ನ ನಾನು ಬಿಡೋದಿಲ್ಲ. ಹೊಡ್ಕೋತಾ ಇರಿ ಜೈ ಸ್ವಾಭಿಮಾನ್, ಜೈ ಸ್ವಾಭಿಮಾನ್ ಅಂತ. ಆದ್ರೆ ಒಂದು ನೆನಪಲ್ಲಿರ್ಲಿ, ನೀನು ರಕ್ತ ಕಣ್ಣೀರು ಸುರಿಸೋ ಹಾಗೆ ಮಾಡದೇ ಇದ್ರೆ ನನ್ನ ಹೆಸರು ಮೇಘನಾಥ್ ಅಲ್ಲ. ಜೈ ಸ್ವಾಭಿಮಾನ! ಜೈ ಸ್ವಾಭಿಮಾನ! ಜೈ ಸ್ವಾಭಿಮಾನ! ಜೈ ಸ್ವಾಭಿಮಾನ! ಜೈ ಸ್ವಾಭಿಮಾನ! ಜೈ ಸ್ವಾಭಿಮಾನ! ಹೇ ಮುದ್ಕಿ, ಇದ್ಯಾವ ಹೊಸ ನಾಟಕ? ಜೀಜಾಬಾಯ್, ಸ್ವಾಭಿಮಾನದ ಘೋಷಣೆ ಮೊಳಗ್ತಿದೆ. ಮನೇಲೆ ಕೂತಿದ್ರೆ ನಿನ್ಗೆ ಹೇಗ್ ಗೊತ್ತಾಗುತ್ತೆ? ಅಯ್ಯೋ ಹೌದು, ಇನ್ನು ಹೊಸ ಸುದ್ದಿ ಯಾರು ಹೇಳಲಿಲ್ವಾ? ಯಾವಾಗ್ಲೂ ನಿನಗ್ ಬಂದು ಹೇಳ್ತಿದ್ರಲ್ಲ, ಇವತ್ ನಾನ್ ನಿನ್ಗೆ ಹೇಳ್ತಾ ಇದ್ದೀನಿ, ಭೀಮ ಈ ಹೋರಾಟದಲ್ಲೂ ಗೆದ್ದಿದ್ದಾನೆ. ಏನು? ಅಂದ್ರೆ ಭೀಮ್ರಾವ್ಗೆ ಮತ್ತೆ ಕೆಲಸ ಸಿಗುತ್ತಾ? ಹಾ, ಭೀಮನ್ಗೆ ಮತ್ತೆ ಕೆಲ್ಸ ಸಿಗುತ್ತೆ. ನೀನ್ ನಗ್ತಾ ಇದ್ದೆ ಅಲ್ವಾ? ಆದ್ರೆ ನಾನು ಅವತ್ತೇ ಹೇಳಿದ್ದೆ, ಭೀಮನ್ನ ಹುಟ್ಟದಾಗಿಂದ ನೋಡಿದ್ದೀನಿ ಅಂತ. ನನಗ್ ಚೆನ್ನಾಗ್ ಗೊತ್ತು ನನ್ ಭೀಮ ಜೀವನದಲ್ಲಿ ಬಹಳ ಎತ್ತರಕ್ಕೆ ಬೆಳಿತಾನೆ ಅಂತ. ಜೀಜಾಬಾಯ್, ಇದಿನ್ನೂ ಆರಂಭ, ಮುಂದೆ ನೋಡ್ತಾ ಇರೋ. ಮತ್ತೆ ಮೂರ್ತಿ? ಮೂರ್ತಿನೂ ಸಿಕ್ಕಿದಾನೆ, ಮತ್ತೆ ಭೀಮಂಗೂ ಎಲ್ಲ ಒಳ್ಳೇದೇ ಆಗಿದೆ. ನೀವೆಲ್ಲ ಹೇಳ್ತಾ ಇದ್ರಲ್ಲ, ನಾವ್ ಯಾವಾಗ್ಲೂ ಜೀಜಾಬಾಯಿ ಪರನೇ ಇರ್ತೀವಿ ಅಂತ. ಹೋಗಿ ಎಲ್ರೂ ಜೀಜಾಬಾಯಿ ಜೊತೆ ಕೂತ್ಕೊಂಡು ಕಣ್ಣೀರ್ ಹಾಕ್ತಾ ಇರಿ. ಕೆಲ್ಸ ಮತ್ತೆ ಸಿಕ್ಕಿದ್ಯಲ್ಲ, ಈ ಕೆಲ್ಸನೇ ಎಲ್ರಿಗೂ ತಲೆನೋವಾಗುತ್ತೆ, ನೋಡ್ತೀರಿ. ಈ ಕೆಲ್ಸನೇ ನಾನು ಅಸ್ತ್ರ ಮಾಡ್ಕೋತೀನಿ. ಇದೇ ಅಸ್ತ್ರದ ಹೆಸರಲ್ಲಿ ನಾನು ಎಲ್ರ ಕಣ್ಣಲ್ಲೂ ರಕ್ತ ಬರ್ಸಿಲ್ಲ ಅಂದ್ರೆ ನನ್ನ ಹೆಸರು ಜೀಜಾಬಾಯೇ ಅಲ್ಲ. ಅಯ್ಯಯ್ಯೋ, ನಿನ್ನ ನೋಡಿದ್ರೆ ಪಾಪ ಅನ್ನಿಸ್ತಿದೆ. ಎಷ್ಟು ಕಷ್ಟ ಪಡ್ತಾ ಇದೀಯ ನೀನು, ಆದ್ರೆ ಯಾವಾಗ್ಲೂ ಸೋಲ್ತೀಯ. ಸರಿ, ಮುಂದುವರ್ಸು, ಇನ್ನೂ ಒಂದ್ ಪ್ರಯತ್ನ ಮಾಡು. ಆದ್ರೆ ನಾನ್ ಮಾತು ಕೊಡ್ತೀನಿ,
ಒಂದು ವೇಳೆ ನೀನ್ ಗೆದ್ರೆ ನೀನ್ ಇಷ್ಟಪಟ್ಟಾಗೆ ನಿನ್ನ ಆಧರಿಸ್ತೀನಿ. ಏನಾಯ್ತ್ರಮ್ಮ? ಏನಿಲ್ಲ. ಯಾಕೆ ಅಳ್ತಿದ್ಯಾ? 1ರಿಂದ 10 ಎಣಿಸ್ತೀನಿ. ಅಷ್ಟ್ರಲ್ಲಿ ಹಿಂದೆ ಹೋದ್ರೆ ಸರಿ ಭೀಮ್ರಾವ್, ಇಲ್ಲ ಅಂದ್ರೆ ಯಾರು ಇಲ್ಲಿಂದ ಜೀವಂತ ಹೋಗಲ್ಲ. 10, 9, 8. ಎಷ್ಟೊಂದು ಬಂದೂಕುಗಳವ್ರ ಕಡೆ ತಿರ್ಗಿತ್ತು. ಒಂದ್ ವೇಳೆ ಒಂದು ಗುಂಡು ಹೊರಗೆ ಹಾರಿಸಿದ್ರೆ ಏನಾಗ್ತಿತ್ತು? ನಾವಿಲ್ಲಿವರೆಗೂ ಎಷ್ಟೊಂದು ಹೋರಾಟ ಮಾಡಿದೀವಿ. ಹೋರಾಟ ಗೆದ್ಮೇಲೆ ಸಂತೋಷ ಪಟ್ಟಿದ್ದೀವಿ. ಆದ್ರೆ ಈಗ ಭಯ ಶುರುವಾಗಿದೆ. ಈ ಗಲಾಟೆ ಸಂಘರ್ಷಗಳು ನಮ್ಮ ಜಾತಿಗೆ ಭೀಮ್ರಾವ್ಗಿಂತ ಒಳ್ಳೆ ನಾಯಕ ಸಿಗ್ಬೇಕು. ಒಂದ್ ವೇಳೆ ನಾನೇ ಸಂಘರ್ಷದಲ್ಲಿ ಅವ್ರನ್ನ ಕಳ್ಕೊಂಡ್ರೆ? ಇಲ್ಲರಮ್ಮ, ಭೀಮಂಗ್ ಏನೂ ಆಗಲ್ಲ. ಭೀಮನ್ ಮೇಲೆ ಅಸಂಖ್ಯ ಜನರ ಆಶೀರ್ವಾದ ಇದೆ. ನೀನ್ ಅನ್ಬೇಡರಮ್ಮ, ಭೀಮಂಗ್ ಏನೂ ಆಗಲ್ಲ. ಆದ್ರೆ ಮಾವ, ಆ ದಿನನೂ ಬರುತ್ತೆ ಅಲ್ವಾ, ನಮ್ಮ ಭೀಮ್ರಾವ್ ಅಂಥವ್ರನ್ನ ಕೆಲ್ಸದಿಂದ ಕಿತ್ತಾಕ್ದೇ ಇರೋಂಥ ದಿನ? ಹೌದು, ಅದಕ್ಕೆ ಖಂಡಿತ ಬರುತ್ತೆ. ಆದ್ರೆ ಅದಕ್ಕೋಸ್ಕರ ನಾವು ನಮ್ಮ ಹೋರಾಟನ ನಿರಂತರವಾಗಿ ಮಾಡ್ತಿರ್ಬೇಕು. ನಿಮಗೆ ಗೊತ್ತಾ, ನಾನಲ್ಲಿ ಬಂದಿಯಾಗಿದ್ದಾಗ ಇನ್ಸ್ಪೆಕ್ಟರ್ ಸಾಹೇಬ್ರು ನನ್ನನ್ನು ಕರ್ಕೊಂಡೋಗಕ್ಕೆ ಬಂದಿದ್ರು. ಆದ್ರೆ ಮೇಘನಾಥ್ ಅವರು ತಡೆದ್ರು, ಮತ್ತೆ ತುಂಬಾ ಜೋರಾಗಿ ಬೈದ್ರು. ಅವಾಗ ನನಗೆ ಏನ್ ಅರ್ಥ ಆಯ್ತು ಅಂದ್ರೆ, ಮೇಲ್ನವರು ಕೆಳಗಿರೋರು ಇದೆಲ್ಲ ನಮ್ ಶಕ್ತಿ ಮೇಲೆ ಅವಲಂಬ ಆಗಿರುತ್ತೆ. ಮತ್ತೆ ಮೇಘನಾಥ್ ಅವರು ಹೇಳಿದ್ರು, ನಾವ್ ಹೇಗೆ ಕೀಳ್ ಜಾತಿಯವರಾಗಿದ್ದೀವೋ ಅಂದ್ರೆ ದುರ್ಬಲ ಜಾತಿಯವರಂತೆ. ಸರಿಯಾಗಿ ಹೇಳ್ದೆ. ಯಾರ ಹತ್ರ ಅಧಿಕಾರ ದುಡ್ಡಿದ್ಯೋ ಅವರೇ ಮೇಲ್ಜಾತಿಯವರು, ಮಿಕ್ಕದವರೆಲ್ಲ ಕೆಳಜಾತಿಯವರು. ನಾವು ದುಡ್ಡು ಮಾಡಿದ್ದಿನ ನಮಗೂ ಬಲ ಬರುತ್ತೆ, ಅಧಿಕಾರ ಬರುತ್ತೆ. ಅವತ್ ನಾವು ಮೇಲ್ಜಾತಿ ಆಗ್ತೀವಿ, ಅವರು ಕೀಳ್ ಜಾತಿಯವರಾಗ್ತಾರೆ. ಖಂಡಿತ ಇಲ್ಲ. ಅದಕ್ಕೆ ಅದೇ ಆಗ್ಬಾರ್ದು ಅಂತಿರೋದಲ್ವಾ. ನಮ್ಮ ಈ ಹೋರಾಟದ ಉದ್ದೇಶ ಅದಲ್ಲ. ನಾವು ಮುಂದುವರೆದು ಗೌರವ ಪಡ್ಕೊಂಡು ಅವ್ರನ್ನ ಕೀಳಾಗಿ ನೋಡೋದಲ್ಲ. ನಮ್ಮ ಜಾತಿ ಜನರಿಗೆ ನಿಜವಾಗ್ಲೂ ಬೇಕಾಗಿರೋದು ಕೇವಲ ಸಮಾನತೆಯ ಹಕ್ಕು ಅಷ್ಟೇ. ಮತ್ ನಮ್ಮ ಹೋರಾಟ ಕೂಡ ಇದಕ್ಕೋಸ್ಕರನೇ. ಸರಿಯಾಗಿ ಹೇಳಿದ್ರಿ ನೀವು. ನಮ್ಮ ಹೋರಾಟ ಸಮಾನತೆಗೋಸ್ಕರ. ಇಬ್ರು ವ್ಯಕ್ತಿ 2 ಜಾತಿ ಅಸಮಾನತೆ ಆಚರಿಸಿದ್ರೆ ಆಗ ಸಂಘರ್ಷ ಆಗುತ್ತೆ. ಅದರಿಂದ ನಾವೆಲ್ಲರೂ ಸಮಾನವಾಗಿದ್ರೆ ಸಂಘರ್ಷಕ್ಕೆ ಅವಕಾಶನೇ ಇರಲ್ಲ. ಹೌದು, ಅಂತ ಒಂದಿನ ಬಂದೇ ಬರುತ್ತೆ. ಇಡೀ ಸಮಾಜ ಒಂದಾಗುತ್ತೆ. ಯಾರಿಗೂ ಯಾರಿಂದನೂ ತೊಂದರೆ ಆಗಲ್ಲ. ಎಲ್ಲರೂ ಸಮಾನವಾಗಿರ್ತಾರೆ. ಅದಕ್ಕೋಸ್ಕರ ಲಿಖಿತ ರೂಪದಲ್ಲಿ ಕಾಯ್ದೆ, ನಿಯಮ, ಕಾನೂನುಗಳು ಜಾರಿಯಾಗಬೇಕು. ಇದೆಯಲ್ಲಪ್ಪ ನಿಯಮ ಲಿಖಿತದಲ್ಲಿ. ಯಾಕೆಲ್ರೂ ಹಾಗೆ ನೋಡ್ತಾ ಇದ್ದೀರಾ? ಭೀಮನ್ ಡೈರಿ, ಅದ್ರಲ್ಲಿ ಅವನು ಬರೀತಿರ್ತಾನಲ್ಲ, ಏನ್ ಮಾಡಿದ್ರೆ ಸರಿ, ಏನ್ ಮಾಡಿದ್ರೆ ತಪ್ಪು ಅಂತ. ಅದನ್ನೇ ಸರ್ಕಾರ ಕೊಟ್ರೆ ಆಯ್ತು. ಹಾಗೆ ನಡೀಲಿ ಈ ಸಮಾಜ. ಜೀಜಾಬಾಯಿ, ನಮ್ ಮನೆ ದೊಡ್ಡದಾಗಿದೆ.
ದೂರ ಇದ್ಕೊಂಡು ಬದುಕೋದನ್ನ ಕಲಿ. ಯಾಕೆಂದ್ರೆ ನಾವೆಲ್ಲ ಒಗ್ಗಟ್ಟಾಗಿರೋದನ್ನ ನೋಡಿದ್ರೆ ನಿನ್ಗೆ ಹೊಟ್ಟೆ ಉರಿಯುತ್ತೆ. ಸತ್ಯ ಹೇಳ್ತಿದ್ದೀನಿ ನಾನು. ಭೀಮನ್ ಡೈರಿನೇ ಕಾನೂನು ಅಂತ ಮಾಡ್ಲಿ, ಎಲ್ಲ ಅವನಂತೆ ನಡೆಯತ್ತಾಗ. ಹಾಗೇನಾದ್ರೂ ಆದ್ರೆ ಜಿಜಬಾಯ್, ನಾನೇ ನಿನ್ನ ಬಾಯಿಗೆ ತುಪ್ಪದ ಸಕ್ಕರೆ ಹಾಕ್ತೀನಿ. ಸ್ವತಃ ನನ್ನ ಕೈಯಾರೆ ನಾನೇ ಹೋಳಿಗೆ ಮಾಡ್ಕೊಡ್ತೀನಿ ನಿಂಗೆ. ಆಯ್ತಾ? ಹೋಳಿಗೆ ಮಾಡೋದು ಹಾಗಿರ್ಲಿ, ಮೊದಲು ಒಳಗ್ ಬಂದು ಊಟ ಮಾಡಿ. ಈಗಾಗ್ತಿರೋ ಸಂತೋಷಕ್ಕೆ ನಿಮ್ಗೆ ಯಾರಿಗೂ ನಿದ್ದೆ ಬರ್ದೇ ಇರ್ಬೋದು, ನನಗ್ ನಿದ್ದೆ ಬರ್ತಿದೆ. ಬನ್ನಿ ನಡೀರಿ, ಎಲ್ಲ ಊಟ ಮಾಡೋಣ. ನಾವೆಲ್ಲ ಹೀಗ್ ಸಂತೋಷವಾಗಿ ಮಾತಾಡೋದನ್ನ ನೋಡಿದ್ರೆ ಜೀಜಾಬಾಯಿ ಹೊಟ್ಟೆಲಿ ಬೆಂಕಿ ಹತ್ಕೊಳ್ಳುತ್ತೆ. ಮೂರ್ತಿ, ಹೋಗು, ನೀನು ಹೋಗು, ಓದ್ಕೋ. ಆಯ್ತು ಭೀಮಣ್ಣ. ಇದಳ ನಂದ, ಹುಷಾರಣ್ಣ, ಬಾ. ನಿಧಾನ.